ಸರ್ ನೀರು ಬಿಟ್ಟಿಲ್ಲ ಸರ್. 25 ಡೇಸ್ ಆಯಿತು. ನಾವು ವಾಟರ್ ಟ್ಯಾಂಕ್ ಹೊಡಿಸ್ತಾ ಇದ್ದೀವಿ. ನೀರು ಕೇಳಿದ್ರೆ ನೀರಿಲ್ಲ ಅಂತಾರೆ. ನಾವು ಎಲ್ಲಿ ಹೋಗ್ಬೇಕು ನೀರು ತೊಗೊಳಕ್ಕೆ? ಇಲ್ಲಿ ಕಟ್ಟ ಬಿಲ್ಡಿಂಗ್ಗಳಿಗೆಲ್ಲ ವಾಟ್ರುಗಳು ಹೋಗ್ತಾ ಇದೆ. ಕಟ್ಟ ಬಿಲ್ಡಿಂಗ್ ಎಲ್ಲ ಸರ್, ಕಟ್ಟ ಬಿಲ್ಡಿಂಗ್ ಹೆಂಗೆ ಅನಾಥರೈಸ್ಡ್ ಹೆಂಗೆ ಕೊಟ್ಟರು? ನಮಗೆ ಇಲ್ಲಿ ಮನೇಲಿರೋ ನೀರು ಕುಡಿಯೋ ನೀರಿಲ್ಲ. ಎಷ್ಟು ಆಗಲೇ ಟ್ಯಾಂಕ್ 25 ಡೇಸ್ ಆಯಿತು, ವಾಟರ್ ಇಲ್ಲ. ನಾವು ಪ್ರಾಬ್ಲಮ್ ಆಗಿ ನಾವು ಇದು ಮಾಡ್ತಾ ಇದ್ದೀವಿ. ನಾವು ಗಣಪತಿ ನಗರದಲ್ಲಿ ಆಚಾರ್ಯ ಕಾಲೇಜ್ ರೋಡಿನ ಒಳಗಡೆ ಗಣಪತಿ ನಗರದಲ್ಲಿ ಸಮಸ್ಯೆ ಆಗಿದೆ. ಏನು ಮಾಡಬೇಕು ನಾವು? ಚೀಫ್ ಆಫೀಸರ್ಗೆ ಸರ್ ನಾವು ಸುಮತಿ ಮೇಡಮ್ಗೂ ಕೊಟ್ಟಿದ್ದೀವಿ, ಚೀಫ್ ಆಫೀಸರ್ಗೂ ಹೋಗಿದ್ದೀವಿ, ಎಲ್ರಿಗೂ ಹೋಗಿದೆ. ಅವರು ಏನು ಮಾಡಿದ್ದಾರೆ, ವಾಲ್ ಮ್ಯಾನ್ನ ಚೇಂಜ್ ಮಾಡಿದ್ದಾರೆ, ಬಟ್ ವಾಟರ್ ಮ್ಯಾನ್ನ ಚೇಂಜ್ ಮಾಡಿದರೆ ನೀರು ಸಮಸ್ಯೆ ಇನ್ನೂ ಆಗಿಲ್ಲ. ಏನು ನೀರಿನ ಸಮಸ್ಯೆ? ನಾವೆಲ್ಲಿ ಹೋಗ್ಬೇಕು? ಪ್ರತಿನಿಧಿಗಳು ಎಲ್ಲಿ ಹೋಗ್ಬೇಕು ಹೇಳಿ? ಪಾತ್ರೆ ತೊಳೆಯೋಕ್ಕೆ ನೀರಿಲ್ಲ, ಜನಸಾಮಾನ್ಯರಿಗೆ ಸ್ನಾನ ಮಾಡೋಕ್ಕೆ ನೀರಿಲ್ಲ. ಆಗಲೇ 25 ದಿವಸ ಟ್ಯಾಂಕ್ ಹೊಡಿಸ್ತಾ ಇದ್ದೀವಿ. 3 ಡೇಸ್ಗೆ ಒಂದ್ಸರಿ ನೀರು ಟ್ಯಾಂಕ್ ಕೊಡಿಸಿದ್ದೀವಿ ಸರ್. ಬನ್ನಿ ಬಜರಂಗಿದು ಫೋಟೋ ಸಮೇತ ಮಡಗಿದ್ದೀನಿ, ಕರ್ಕೊಂಬನ್ನಿ. 7-8 ಟ್ಯಾಂಕ್ ನೀರು ಹೊಡಿಸಿದ್ದೀನಿ. ನಾವು ಯಾಕೆ ಕಂದಾಯ ಕಟ್ಟಿಲ್ವಾ, ನೀರು ಟ್ಯಾಕ್ಸ್ ಕಟ್ಟಿಲ್ವಾ? ಎಲ್ಲ ಕಟ್ಟಿದ್ದೀವಿ. ಎಲ್ಲ ಕಟ್ಟಿದ್ರು ನೀವು ಯಾಕೆ ಇದಕ್ಕೆ ಸೌಲಭ್ಯ ಕೊಡ್ತಾ ಇಲ್ಲ ಅನ್ನೋದು ನಮಗೆ ಕೊಡಿಸ್ಕೊಡ್ಬೇಕು. ನೀವು ಚೀಫ್ ಆಫೀಸರ್ನ ಕೇಳಿದ್ದೀವಿ, ನಾವು ಚೀಫ್ ಆಫೀಸರ್ ಲೆಟ್ರ್ ಕೊಟ್ಟಿದ್ದೀವಿ, ಎದ್ದು ಬಂದಿಲ್ಲ. ಅವ್ರು ಸೀಟ್ ಮೇಲೆ ಕೂತ್ಕೊಂಡಿರಿ, ಎಲ್ಲ ನೀರು ಬರಬೇಕು ಈಚೆಗೆ. ಜನಸಾಮಾನ್ಯರ ಕಷ್ಟ ಸುಖ ಕೇಳಬೇಕು. ಈಗ ನಿಮ್ಗೆ ಏನಾಗಬೇಕು? ನಾವು ನೀರು ಬೇಕು ಸ್ವಾಮಿ. ಆಫೀಸ್ಗೆ ಹೋದ್ರೆ ಅಲ್ಲಿ ಯಾರು ಇಲ್ಲ ಸರ್, ಎಲ್ಲ ಆಚೆಗೆ ಹೋಗಿದ್ದಾರೆ, ಫೀಲ್ಡ್ಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಯಾರು ಖಂಡಿತ ಇಲ್ಲ ಆಫೀಸಲ್ಲಿ ಸಿಕ್ಕಿರೋನು. ಇಲ್ಲಿ ಪದೇ ಬಂದು ಇಲ್ಲಿ ನೋಡಿದ್ರೆ ನೀರಿಲ್ಲ ಮನೆಗೆ. ಬೇಕು ಸರ್. 25 ದಿನ ಆಗಿದೆ ಸರ್, 25 ದಿನ ಆಗಿದೆ. 25 ದಿನ ಹೌದು ಟ್ಯಾಂಕಲ್ಲಿ ಹೊಡಿಸ್ಕೊತಾ ಇದ್ದೀವಿ. 25 ದಿವಸ ಆಯ್ತು ನೀರು ಬಿಟ್ಟು. ಎಷ್ಟು ದಿನ ಅಂತ ಹೊಡಿಸ್ಕೊಳಕ್ಕಾಗುತ್ತೆ ಸರ್? ಹೆಣ್ಮಕ್ಳು ಕಷ್ಟ ಹೇಳೋಕ್ಕಾಗತ್ತಾ? ಯಾರೋ ದುಡ್ಡನ್ನ ಹೊಡಿಸ್ಕೊತಾನೆ, ದುಡ್ಡಿದ್ರ ಗತಿ ಏನಾಗಬೇಕು ಸರ್? ಕಟ್ಟ ಮನೆಗಳಿಗೆಲ್ಲ ನೀರು ಕೊಡ್ತಾರೆ ಅಂತ ನಮ್ಮ ಗತಿ ಏನಾಗಬೇಕು? ಈ ಥರ ತೊಂದರೆಗಳಿದೆ ಸರ್. ದಯಮಾಡಿ ನೀರಿನ ವ್ಯವಸ್ಥೆ ಮಾಡಿಕೊಡ್ಲಿ. ಕೇಳಿದ್ರೆ ಏನು ಹೇಳ್ತಾರೆ ಸರ್? ಸರ್ ನೀರೇನಿಲ್ಲ, ಇದು ವಾಟರ್ ಮ್ಯಾನ್ ಚೇಂಜ್ ಮಾಡಿದ್ದೀವಿ, ಹೊಸ ವಾಟರ್ ಮ್ಯಾನ್ ಬರ್ತಾರೆ. ಅವ್ರು ಬಂದಿದ್ದಾರೆ, ಅವ್ರು ವಾಲ್ ತೋರಿಸಲ್ಲ ಅಂತ ಹೇಳ್ತಾರೆ. ಅದು ಒಬ್ಬ ವ್ಯಕ್ತಿಯ ಇದರಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆಯಲ್ಲ, ಅದು ತೋರಿಸ್ಕೋಬೇಕು. ಅವರು ಎಲ್ಲಿ ಬೇಕು ಎಲ್ಲಿ ಬೇಡ ಅಂತ ಬರ್ಬೇಕಲ್ವಾ, ಅಧಿಕಾರಿಗಳು ಬರ್ಬೇಕಲ್ವಾ? ಒಂದು ಸೊಲ್ಯೂಷನ್ ಇದೆ ಅಲ್ಲ, ಅದಕ್ಕೊಂದು ಎಲ್ಲ ಕೀ ಸಮಸ್ಯೆಗೆ ಒಂದು ಇದೆ ಸರ್. ಇದೆ ಹೌದು, ತೋರಿಸ್ಬೇಕು. ಹೌದು, ಮ್ಯಾನ್ಯುಯಲ್ ಎಲ್ಲ ಅವರು ಮಾಡಿರೋದು, ಮನುಷ್ಯನೇ ಮಾಡಿರೋದು. ಇದೇನು ಇಂಜಿನಿಯರಿಂಗ್ ಏನಿಲ್ಲ ಇದರಲ್ಲಿ. ಬಂದು ಹುಡುಕಿ ಮಾಡಬೇಕು.